ಇವತ್ತಿನ ಪವರ್ ಫೋಕಸ್ ನಲ್ಲಿ ಬಹಳ ಮುಖ್ಯವಾದ ಟಾಪಿಕ್. ನಾವು ಯಾವಾಗಲೂ ರಾಜಕಾರಣದ ಬಗ್ಗೆ ಮಾತಾಡ್ತೀವಿ, ಕಾಂಗ್ರೆಸ್ ಬಿಜೆಪಿ ಅದು ಇದು ಅಂತ ಪ್ರತಿದಿನ ಮಾತಾಡ್ತಾನೆ ಇರ್ತೀವಿ, ಯುದ್ಧದ ಬಗ್ಗೆನೂ ಸಾಕಷ್ಟು ಮಾತಾಡ್ತೀವಿ. ಆದರೆ ಇವತ್ತು ನಾನು ಮಾತನಾಡಬೇಕು ಅಂತ ಅನ್ಕೊಂಡಿರೋ ವಿಚಾರ ಇದೆಯಲ್ಲ, ಇದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಗುರು ಪರಂಪರೆಗೆ ಅದರದೇ ಆದಂಥ ಒಂದಷ್ಟು ವಿಶೇಷತೆ ಇದೆ. ಮಠಮಾನ್ಯಗಳಿಗೆ ಅದರದೇ ಆದಂಥ ವಿಶೇಷತೆಗಳಿದೆ. ಯಾಕೆಂದರೆ ಮಠಗಳಿಗೆ ನಾವು ಅಷ್ಟು ಭಕ್ತಿಯನ್ನು ತೋರಿಸ್ತೀವಿ, ಗುರು ಪರಂಪರೆಗೆ ನಾವು ಅಷ್ಟು ಗೌರವದಿಂದ ನಡ್ಕೊಳ್ತೀವಿ. ಕರ್ನಾಟಕದಲ್ಲಿರುವಷ್ಟು ಮಠಗಳು, ಕರ್ನಾಟಕದಲ್ಲಿ ನಡೆಯುವಂಥ ಮಠಗಳಲ್ಲಿನ ದಾಸೋಹ ಬಹುಶಃ ಯಾವ ರಾಜ್ಯಗಳಲ್ಲೂ ಅಷ್ಟು ಮಟ್ಟಿಗೆ ನಡೆಯಲ್ಲ ಅಂತ ಅನ್ಸುತ್ತೆ. ಕರ್ನಾಟಕದಲ್ಲಿ ಮಠಗಳಿಗೆ ಮತ್ತು ಗುರು ಪರಂಪರೆಗೆ ನಾವುಗಳಷ್ಟು ನಡೆದುಕೊಳ್ತೀವಿ, ಭಕ್ತಿಯಿಂದ ನಮಿಸ್ತೀವಿ. ನಮ್ಮ ಎಲ್ಲ ಧರ್ಮ, ಎಲ್ಲ ಜಾತಿ ಭೇದ ಎಲ್ಲವನ್ನ ಬಿಟ್ಟು ಮಠಗಳಿಗೆ ನಾವು ಗೌರವಿಸ್ತೀವಿ. ಆದರೆ ಇವತ್ತಿನ ಕೆಲವು ಮಠಗಳು ಯಾವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ, ಇವತ್ತಿನ ಕೆಲವು ಮಠಾಧ್ಯಕ್ಷರುಗಳು, ಮಠಾಧೀಶರು ಯಾವ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಸ್ವಾಮೀಜಿಗಳು ಅಂತಂದ್ರೆ ಧರ್ಮದ ಬಗ್ಗೆ ಬೋಧನೆ ಮಾಡಬೇಕು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಒಂದೇ ಅನ್ನುವಂಥ ರೀತಿಯಲ್ಲಿ ಅವ್ರು ನಡ್ಕೊಳ್ಬೇಕಾಗತ್ತೆ. ಧರ್ಮದ ಬಗ್ಗೆ ಬೋಧನೆಯನ್ನ ಕೊಡಬೇಕು ಮತ್ತು ಒಗ್ಗಟ್ಟನ್ನ ತರಬೇಕು, ಜ್ಞಾನವನ್ನ ತಿಳಿಸ್ಬೇಕು ಅಂತ ಹೇಳ್ತೀವಿ. ಆದರೆ ಇವತ್ತಿನ ದಿನ ಬಹುತೇಕ ಸ್ವಾಮೀಜಿಗಳು ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಲೈಂಗಿಕ ದೌರ್ಜನ್ಯದ ಆರೋಪಗಳನ್ನ ಹೊತ್ಕೊಂಡಿದ್ದಾರೆ, ಅವ್ಯವಹಾರಗಳ ತೊಡಗಿಸ್ಕೊಂಡಿದ್ದಾರೆ, ಬೇರೆ 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 ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಒಂದು ಸಮಾಜದಲ್ಲಿ ಹತ್ತಾರು ಸ್ವಾಮೀಜಿಗಳ ಉದ್ಭವ ಆಗೋಗಿದೆ. ಈಗ ಯಾಕೆ ಇವತ್ತು ಮಠಗಳ ಬಗ್ಗೆ ಮತ್ತು ಸ್ವಾಮೀಜಿಗಳ ಬಗ್ಗೆ ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತಂದ್ರೆ, ದಾವಣಗೆರೆಯ ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಯಿತು. ಅವರ ಮೇಲೆ ಸಾಕಷ್ಟು ಗಂಭೀರ ಆರೋಪಗಳು ಬಂದಿದೆ. ಮಸಾಜ್ ಮಾಡಿಸ್ಕೊಳ್ತಿದ್ರು ಅಲ್ಲಿನ ವಿದ್ಯಾರ್ಥಿಗಳಿಂದ, ಅಲ್ಲಿನ ಮಕ್ಕಳಿಂದ ಅನ್ನುವಂಥ ಆರೋಪ ಬಂದಿದೆ. ಸೊ ಅವ್ಯವಹಾರದ ಆರೋಪ ಬಂದಿದೆ, ಅಲ್ಲಿನ ಮಠದ ಮೇಲೆ ಆರೋಪ ಬಂದಿದೆ, ಟ್ರಸ್ಟಿಗಳ ಮೇಲೆ, ಧರ್ಮದರ್ಶಿಗಳ ಮೇಲೆ, ಎಲ್ಲರ ಮೇಲೂ ಕೂಡ ಗುರುತರವಾದಂಥ ಆರೋಪ ಬಂದಿದೆ. ಆದರೆ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡುವ ಮಟ್ಟಿಗೆ ಅವರ ಮೇಲೆ ಗಂಭೀರ ಆರೋಪ ಇದೆ ಅಂದಾಗ ಸಮಾಜ ಮಠಗಳ ಮೇಲೆ, ಗುರುಗಳ ಮೇಲೆ ನಂಬಿಕೆಯನ್ನ ಕಳ್ಕೊಳ್ತಾ ಹೋಗುತ್ತೆ. ಸ್ವಲ್ಪ ಹಿಂದೆ ಹೋಗಿ ಮುರುಘರಾಜೇಂದ್ರ ಮಠವನ್ನ ನೆನಪಿಸ್ಕೊಳ್ಬಹುದು ನೀವು, ಚಿತ್ರದುರ್ಗದ ಮುರುಘಾ ಮಠವನ್ನ. ಅಲ್ಲಿನ ಆ ಪ್ರಕರಣ ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ, ಪೋಕ್ಸೋ ಪ್ರಕರಣ ಇನ್ನೂ ನಡೀತಾ ಇದೆ. ಇದೆಲ್ಲವನ್ನ ಕೇಳಿದಾಗ ಅಸಹ್ಯ ಆಗುತ್ತೆ, ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾ ಇದೆ ಅಂತ ಹೇಳಿ. ಇವತ್ತು ವಚನಾನಂದ ಶ್ರೀಗಳ ಉಚ್ಚಾಟನೆಗೆ ಕಾರಣ ಆಗಿದ್ದೇನು, ಟ್ರಸ್ಟಿಗಳು ಏನ್ ತಪ್ಪು ಮಾಡಿದ್ರು, ಧರ್ಮದರ್ಶಿಗಳಿಂದ ಏನೇನು ತಪ್ಪಾಯ್ತು, ಗುರುಗಳು ಏನ್ ತಪ್ಪು ಮಾಡಿದ್ರು, ಇದೆಲ್ಲವನ್ನ ಮಾತನಾಡ್ತಾ ಹೋಗೋಣ. ಮತ್ತು ಇಂಥ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡವ್ರನ್ನ ಸ್ವಾಮೀಜಿ ಅಂತ ಕರಿಬೇಕಾ, ಗುರು ಅಂತ ಕರಿಬೇಕಾ, ಅಥವಾ ಮಠಗಳನ್ನ ನಂಬಬೇಕಾ ನಾವು, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಹರಿಹರದ ಪಂಚಮಸಾಲಿ ಗುರುಪೀಠದಲ್ಲಿ ಟ್ರಸ್ಟ್ ವರ್ಸಸ್ ಸ್ವಾಮೀಜಿ. ಟ್ರಸ್ಟ್ ಮತ್ತು ಸ್ವಾಮೀಜಿ ಬೆಂಬಲಿಗರ ನಡುವೆ ಜಟಾಪಟಿಗೆ, ಮಠಕ್ಕೆ ಬೀಗ ಬಿದ್ದಿದೆ. ಈಗ ವಚನಾನಂದ ಶ್ರೀ ಉಚ್ಚಾಟಿಸಿ ಟ್ರಸ್ಟ್ ಸದಸ್ಯರು ಹಲವು ಆರೋಪಗಳನ್ನ ವಚನಾನಂದ ಶ್ರೀಗಳ ಮೇಲೆ ಮಾಡಿದ್ದಾರೆ. ಉಚ್ಚಾಟಿತ ವಚನಾನಂದ ಸ್ವಾಮೀಜಿ ಮಸಾಜ್ ಪ್ರಿಯರಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಅವ್ರ ಮೇಲಿದೆ. ಮಠದಲ್ಲಿದ್ದ ಮಕ್ಕಳನ್ನ ನಿಂದಿಸಿ ವಿಕೃತವಾಗಿ ನಡ್ಕೊಂಡಿದ್ದಾರೆ. ಟ್ರಸ್ಟ್ನ ಸದಸ್ಯ ಚಂದ್ರಶೇಖರ್ ಪೂಜಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಹರಿಹರದ ವೀರಶೈವಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಪೀಠಾಧ್ಯಕ್ಷರನ್ನಾಗಿ ನಾವು 8 ವರ್ಷಗಳ ಹಿಂದೆ ವಚನಾನಂದ ಶ್ರೀಗಳವರನ್ನ ಆಯ್ಕೆ ಮಾಡಿದ್ವಿ. ಆ ವಚನಾನಂದ ಶ್ರೀಗಳು 8 ವರ್ಷಗಳ ಕಾಲ ನಮ್ಮ ಪೀಠದಲ್ಲಿ ಪೀಠಾಧ್ಯಕ್ಷರಾಗಿದ್ರು. ಇತ್ತೀಚಿನ ದಿನಗಳಲ್ಲಿ ಅವರ ಆಚಾರ ವಿಚಾರ, ನಡೆ ನುಡಿ ಅಂತಕ್ಕಂಥ ಅನೇಕ ವಿಚಾರಗಳಲ್ಲಿ ನಾವು ತಿರ್ತಕ್ಕಂಥ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದಾಗ್ಯೂ ಕೂಡ ಆ ಪ್ರಯತ್ನದಲ್ಲಿ ನಾವು ವಿಫಲರಾಗಿ ಅವರ ಧೋರಣೆಗಳು ಅದೇ ರೀತಿ ಮುಂದುವರೆದಿದ್ರ ಒಂದು ಪರಿಣಾಮವಾಗಿ ನಿನ್ನೆ ಅವರನ್ನ ನಾವು ಪೀಠದಿಂದ ಪದಚ್ಯುತಿಗೊಳಿಸತಕ್ಕಂತ ಅನಿವಾರ್ಯ ಸಂದರ್ಭ ನಿರ್ಮಾಣ ಆಗಿತ್ತು. ಇವತ್ತು ಏನು ಸ್ವಾಮೀಜಿಗಳ ಆಚಾರ ವಿಚಾರಗಳನ್ನ ತಿದ್ದಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟ್ರಸ್ಟಿನ ಎಲ್ಲ ಹಿರಿಯರು ಸಾಕಷ್ಟು ರೀತಿಯಲ್ಲಿ ಅವರಿಗೆ ತಿಳುವಳಿಕೆಯನ್ನ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ ಏನು ನಾವು ಇತ್ತೀಚೆಗೆ ಬಲವಾಗಿ ಮಾಡಿದ್ವಿ. ನನ್ನ ಆಚಾರ ವಿಚಾರಗಳನ್ನ ತಿದ್ದುಕೊಳ್ಳೋದಿಕ್ಕೆ ಮತ್ತೆ ನನ್ನ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರೆ ಟ್ರಸ್ಟಿಗಳು ಅನ್ನುವಂತ ಒಂದು ಕಾರಣದಿಂದ ಸ್ವಾಮೀಜಿಗಳು ಈ ವಿಚಾರವನ್ನ ಡೈವರ್ಟ್ ಮಾಡಬೇಕು ಅಂತೇಳಿ, ದಿಕ್ಕನ್ನ ಬದಲು ಮಾಡಬೇಕು ಅಂತೇಳಿ ಕೆಲವು ಭಕ್ತರಿಗೆ ಕಟ್ಕೊಂಡು
ವಚನಾನಂದ ಶ್ರೀ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಬೇಕಾಗಿತ್ತು. ಪೋಕ್ಸೋ ಕೇಸ್ ದಾಖಲಾಗಿದ್ರೆ ಅವರ ಬಂಧನ ಆಗ್ತಿತ್ತು. ಆದ್ರೆ ನಾವು ಆ ಕೆಲಸ ಮಾಡಿಲ್ಲ ಅಂತ ಚಂದ್ರಶೇಖರ್ ಪೂಜಾರ್ ಹೇಳಿದ್ದಾರೆ. ಇದಕ್ಕೆ ನನ್ನ ವಿರೋಧ ಇದೆ. ಪೋಕ್ಸೋ ಕೇಸ್ ಹಾಕ್ಬೇಕಾಗಿತ್ತು. ಯಾರು ಹಾಕ್ಬೇಡಿ ಅಂತ ಯಾರು ಹೇಳಿದ್ರು? ನೀವು ಹಾಕದೇ ಇದ್ದೀರಾ ಅಂತಂದ್ಮೇಲೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಅಂತಾನೆ ಅರ್ಥ. ಅವ್ರು ಮಾಡಿರೋ ಅನಾಚಾರ ಏನಾದ್ರೂ ಅವ್ರು ಮಾಡಿದ್ರೆ ಅದಕ್ಕೆ ನೀವು ಬೆಂಗಾವಲಾಗಿ ನಿಂತ್ಕೊಂಡಿದ್ದೀರಿ ಅಂತ ಅರ್ಥ. ಪ್ರತಿದಿನ ಮಕ್ಕಳ ಹತ್ರ ಮಸಾಜ್ ಮಾಡು ಅಂತ ಹೇಳ್ತಾ ಇದ್ರಂತೆ. ಯಾಕ್ರಿ ಮಾಡಿಸಿದ್ರಿ ನೀವು? ಬೇಡ ಅಂತ ಹೇಳಬೇಕಾಗಿತ್ತು. ನೀವು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅವತ್ತೇನೆ. ಮಕ್ಕಳನ್ನ ನೀವು ಕೂಡ ಮಕ್ಕಳ ದೌರ್ಜನ್ಯ ಆಗ್ತಿದೆ ಅಂದ್ರೆ ಅದಕ್ಕೆ ನೀವು ಸಪೋರ್ಟ್ ಮಾಡಿದೀರಿ ಅಂತ ಅರ್ಥ. 60 ಪುಟ್ ಮಕ್ಕಳಿದ್ರು, ಆದ್ರೆ ಈಗ 5 ಜನ ಮಕ್ಕಳಿದ್ದಾರೆ. 2 ವರ್ಷಗಳ ಹಿಂದೆ ಬಾಲಕರ ಹಾಸ್ಟೆಲ್ ಶುರು ಮಾಡಿದ್ವಿ. ಸ್ವಾಮೀಜಿ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಸ್ವಾಮೀಜಿ ಆಡಿಯೋವನ್ನ ಚಂದ್ರಶೇಖರ್ ಪೂಜಾರ್ ರಿಲೀಸ್ ಮಾಡಿದ್ದಾರೆ. ಇದೀಗ ಮಕ್ಕಳು ಸ್ವಾಮೀಜಿ ಬಗ್ಗೆ ಮಾತಾಡಿರುವಂತಹ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಸ್ವಾಮೀಜಿಯವರು ತಮ್ಮ ವೈಯಕ್ತಿಕ ಕೆಲಸಗಳಿಗೆ ನಮ್ಮನ್ನು ದುರುಪಯೋಗ ಪಡಿಸಿಕೊಂಡವರು. ಅವರು ತಮ್ಮ ವೈಯಕ್ತಿಕ ಕೆಲಸಗಳೆಂದರೆ ಮಸಾಜ್ ಮಾಡೋದು, ಬಟ್ಟೆ ಒಗೆಯುವುದು, ಹೀಗೆ ಮುಂತಾದ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಂಡರು. ಹಾಗೆ ಮತ್ತು ನಾವು ಕಾಲೇಜ್ ಹೋಗ್ತೇವೆ ಅಂದ್ರೆ ನಮ್ಗೆ ಏನ್ ನಮ್ಮ ಮಂದಿಗೆ ಏನ್ ಕೆಲಸ ಸಿಗಲ್ಲ ಅಂತಂದು ಅವಾಚ್ಯ ಶಬ್ದಗಳಿಂದ ನಮಗೆ ಬೈದರೆ. ಹಾಗಾಗಿ ಇವರು ಸ್ವಾಮೀಜಿ ಅವರು ನಮ್ಮ ಕಾಲೇಜ್ ಹೋಗಕ್ಕೆ ಬಿಡದೇ ಇದ್ದರಿಂದ ನಮಗೆ ಶಿಕ್ಷಣವು ಕುಂಠಿತಗೊಂಡಿದೆ. ಇದನ್ನು ನನ್ನ ಸ್ವ ಇಚ್ಛೆಯಿಂದ ಹೇಳಿದ್ದೇನೆ. ನನ್ನ ಶಿಕ್ಷಣ ಕುಂಠಿತಗೊಳ್ಳಲು ವಚನಾನಂದ ಸ್ವಾಮೀಜಿಯವರೇ ಕಾರಣ. ಸ್ವಾಮೀಜಿಗಳು ಹೊಡೆಯೋದು ಬಡಿಯೋದು ಮಾಡಕಂತ್ರು. ಆಮೇಲೆ ದಾಸೋಹಕ್ಕೆ ಕೂಡಾಕಿದ್ರು ಸ್ವಾಮೀಜಿಗಳು. ನಾವು ನಮ್ಮ ತಾಯಿಗೆ ಇದ್ವಿ, ಮಠ ಸ್ವಾಮೀಜಿ ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ಕರ್ಕೊಂಡು ಬಂದರು. ಕಾರಣ ವಚನಾನಂದ ಸ್ವಾಮೀಜಿಗಳು ಹೊಡೆಯೋದು ಬಡಿಯೋದು ಮಾಡಕಂತ್ರು. ಆಮೇಲೆ ದಾಸೋಹಕ್ಕೆ ಕೂಡಾಕಿದ್ರು ಸ್ವಾಮೀಜಿಗಳು. ನಾವು ನಮ್ಮ ತಾಯಿಗೆ ಇದ್ವಿ, ಮಠ ಸ್ವಾಮೀಜಿ ಹೊಡ್ಯಾಕಂತಾರಂತೆ. ಆಮೇಲೆ ನಮ್ಮ ತಾಯಿಗಳು ಊರಿಗೆ ಕರ್ಕೊಂಡು ಬಂದರು. ಎಸ್, ಇದೆಲ್ಲದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಲೇಬೇಕು. ಯಾಕೆಂದ್ರೆ ಸಮಾಜದಲ್ಲಿ ಒಂದು ಬಹಳ ದೊಡ್ಡ ಸ್ಥಾನದಲ್ಲಿರುವಂಥ ಒಬ್ಬ ಸ್ವಾಮೀಜಿ ಮತ್ತು ಮಠ ಈ ರೀತಿಯಾಗಿ ಮಕ್ಕಳನ್ನ ಮಸಾಜ್ ಮಾಡೋದಕ್ಕೆ ಬೆಳೆಸ್ಕೊಳ್ತಾರೆ. ನಾವು ಪೋಕ್ಸೋ ಕೇಸ್ ಹಾಕಬೇಕಾಗಿತ್ತು ಅಂದ್ರೆ ಹಾಕದೇ ಇರೋರ್ದು ಕೂಡ ತಪ್ಪು. ಹಾಕದೇ ಇರೋರು ಕೂಡ ಸ್ವಾಮೀಜಿ ಅನಾಚಾರಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತಾನೆ ಅರ್ಥ ಆಗುತ್ತೆ ಇದರಲ್ಲಿ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಪಂಚಮಸಾಲಿ ಪೀಠದ ಭಕ್ತರು ಶಂಕರಗೌಡ ಪಾಟೀಲ್ ಇದ್ದಾರೆ. ಪಾಟೀಲ್ರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಪಂಚಮಸಾಲಿ ಟ್ರಸ್ಟ್ ನ ಸದಸ್ಯ ಚಂದ್ರಶೇಖರ್ ಪೂಜಾರ್ ಅವರಿದ್ದಾರೆ. ಚಂದ್ರಶೇಖರ್ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ನಾನು ಮೊದಲಿಗೆ ಶಂಕರಗೌಡ ಪಾಟೀಲ್ ಅವ್ರ ಹತ್ರ ಮಾತಾಡ್ತೀನಿ, ಆಮೇಲೆ ಚಂದ್ರಶೇಖರ್ ಹತ್ರ ಮಾತಾಡ್ತೀನಿ. ಪಾಟೀಲ್ರೆ, ನೀವು ಪೀಠದ ಭಕ್ತರು, ಮಠದ ಭಕ್ತರು, ಎಷ್ಟು ವರ್ಷದಿಂದ ಆ ಮಠಗಳಿಗೆ ಹೋಗ್ತಾ ಇದ್ದೀರಿ ನೀವು? ನಾನು ಸುಮಾರು ಒಂದು 30 ವರ್ಷದಿಂದ ಈ ಸಂಘಟನೆಯಲ್ಲಿದ್ದೀನಿ. ಪೀಠವನ್ನ ಸ್ಥಾಪಿಸಿದ ಮೇಲೆ 2008ರಿಂದ ನಾನು ಮಠಕ್ಕೆ ಹೋಗ್ತಾ ಇದ್ದೀನಿ. ಮಠದ ಜೊತೆ ಸಂಪರ್ಕದಲ್ಲಿದ್ದೀನಿ. ಎಷ್ಟು ವರ್ಷದಿಂದ ನಿಮಗೆ ವಚನಾನಂದ ಶ್ರೀಗಳು ಪರಿಚಯ ಇದ್ದಾರೆ? ಹೌದು, ಅವ್ರು ನಮ್ಮ ಪೀಠಕ್ಕೆ ಆದ್ಮೇಲಿಂದ ಅವರ ನಮ್ಮ ಸಂಪರ್ಕ ಇದೆ. ವಚನಾನಂದ ಶ್ರೀಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಚನಾನಂದ ಶ್ರೀಗಳ ಬಗ್ಗೆ ನಮ್ಮ ಪೀಠದ ಗುರುಗಳು ಅವ್ರ ಬಗ್ಗೆ ಅಪಾರವಾದ ಗೌರವವಿದೆ. ಅದರ ಬಗ್ಗೆ 2 ಮಾತಿಲ್ಲ. ಬೇರೆ ಬೇರೆ ರೀತಿಯ ಆಪಾದನೆಗಳನ್ನ ಮಾಡ್ತಕ್ಕಂಥದ್ದನ್ನ ನಿಮ್ಮ ಮಾಧ್ಯಮದ ಮೂಲಕ ನಾನು ನಿನ್ನೆ ನೋಡಿದೆ. ಆ ಎಲ್ಲಾ ಆಪಾದನೆಗಳನ್ನ ನಾನು ಖಂಡಿಸ್ತೇನೆ. ನಾನು ಒಬ್ಬ ಸಮಾಜದವನಾಗಿ ಸಮಾಜದ ಪೀಠದ ಗುರುಗಳ ಬಗ್ಗೆ ಆಪಾದನೆ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಅದೇನಾದ್ರೂ ಅಂತ ತಪ್ಪುಗಳಿದ್ರೆ, ಏನು ಮೊನ್ನೆ ಚಂದ್ರಣ್ಣ ಅವ್ರು ಇದ್ದಾರೆ, ಅವರು ಪೀಠದ ಧರ್ಮದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ಕಿಂತ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥವ್ರು. ನಾನು ಅವರನ್ನ ಪೀಠದಲ್ಲಿದ್ದಾಗ ಸ್ವಾಮಿಗಳ ಪಕ್ಕದಲ್ಲೇ ಅವ್ರು ಕಿವಿ ಕಡಿಯೋದನ್ನ ಕೂಡ ನೋಡಿದ್ದೇನೆ. ಯಾವ್ದಾದ್ರು ಒಬ್ಬ ಮಂತ್ರಿಗಳು ಬಂದಾಗ, ಇನ್ನೊಬ್ರು ಮುಖ್ಯಮಂತ್ರಿ ಬಂದಾಗ, ಅಥವಾ ಯಾರಾದ್ರೂ ಗಣ್ಯರು ಬಂದಾಗ ಅವ್ರ ಜೊತೆಗೆ ಇರ್ತಕ್ಕಂಥದ್ದನ್ನ ನಾನು ಬಹಳಷ್ಟು ದಿನದಿಂದ ನೋಡ್ತಾ ಇದ್ದೀನಿ. ಈಗ ಯಾಕೆ ಅವ್ರ ಬಗ್ಗೆ ಈ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಓಕೆ, ರೈಟ್. ಚಂದ್ರಶೇಖರ್ ಅವರೇ, ಏನ್ ಹೇಳ್ತೀರಿ? ನೀವು ಎಷ್ಟು ವರ್ಷದಿಂದ ಆ ಪೀಠದಲ್ಲಿದ್ದೀರಿ? ಎಷ್ಟು ವರ್ಷಗಳ ಸಂಬಂಧ ನಿಮಗೂ ಆ ಮಠಕ್ಕೂ, ಪೀಠಾಧ್ಯಕ್ಷರಿಗೂ? ಏನ್ ಹೇಳ್ತೀರಿ?
ನನಗೆ ಮೇಡಮ್ 2004ರಿಂದ 2026 ಇಲ್ಲಿವರೆಗೂ ಸುಮಾರು 22 ವರ್ಷದಿಂದ ಸಮಾಜದ ಸಂಘಟನೆಯಲ್ಲಿ ಇದ್ದೀನಿ. 2008 ಫೆಬ್ರವರಿ 17-18ನೇ ತಾರೀಕಿಂದ ಏನು ನಮ್ಮ ಜಗದ್ಗುರು ಪೀಠ ರಚನೆ ಆಯ್ತು, ಅವತ್ತಿಂದ ಇವತ್ತಿನವರೆಗೂ ಕೂಡ ಪೀಠಕ್ಕೆ ಬಹಳ ಹತ್ತಿರದಿಂದ ನಾನು ಕೆಲಸ ಮಾಡ್ಕೋತ ಬಂದಿದ್ದೀನಿ. 24/2018ಕ್ಕೆ ವಚನಾನಂದ ಶ್ರೀಗಳವರನ್ನ ಈ ಪೀಠದ ಪೀಠಾಧ್ಯಕ್ಷರನ್ನಾಗಿ ನಾವು ಅಲ್ಲಿರ್ತಕ್ಕಂಥ ಶಂಕರಗೌಡರು ಎಲ್ಲರೂ ಕೂಡ ನಾವು ಒಟ್ಟಾಗಿ ಕೆಲಸ ಮಾಡಿ ಅವ್ರನ್ನ ಪೀಠಾಧ್ಯಕ್ಷರನ್ನಾಗಿ ತಂದ್ವಿ. ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಶಂಕರಗೌಡರು ಏನ್ ಮಾತಾಡಿದ್ರು, ಪೀಠಕ್ಕೆ ನಾನು ತುಂಬಾ ಹತ್ರ ಇದ್ದಿದ್ರಿಂದ ಯಾರೇ ಬಂದ್ರೆ ಹೋದ್ರೆ ಸಮಾಜದ ಆಗು ಹೋಗು ಕಟ್ಟಡಗಳು, ಸಮಾಜದ ಅಭಿವೃದ್ಧಿ ಚಿಂತನೆಗಳು ಎಲ್ಲದಕ್ಕೂ ಕೂಡ ಸ್ವಾಮೀಜಿ ಜೊತೆಗೆ ನಾವು ಅವ್ರಿಬ್ರು ಹೆಗಲಿಗೆ ಹೆಗಲು ಕೊಟ್ಟು ಸ್ವಾಮೀಜಿ ಜೊತೆ ನಾವು BC ಉಮಾಪತಿ ಅವರೆಲ್ಲ ಸಾಕಷ್ಟು ಕೆಲಸ ಮಾಡ್ಕೊಂತ ಬಂದ್ವಿ. ಇವತ್ತು ಕೂಡ ಸ್ವಾಮೀಜಿ ಬಗ್ಗೆ ನಾವು ತರಬೇಕಾದ್ರೆ ಏನ್ ಗೌರವ ಇತ್ತು, ನಿನ್ನೆವರೆಗೂ ಕೂಡ ಅದೇ ಗೌರವವನ್ನ ಇಟ್ಕೊಂಡಿದ್ವಿ. ಏನು ಇತ್ತೀಚಿನ ದಿನಗಳಲ್ಲಿ ನಿನ್ನೆ ಒಂದ್ ನಿಮಿಷ ಚಂದ್ರಶೇಖರ್ ಅವರೇ, ಏನ್ ಗೊತ್ತಾ, ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ, ಯಾಕೆಂದ್ರೆ ಸಮಯದ ಅಭಾವ ಇರೋದ್ರಿಂದ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ. ನಿನ್ನೆವರೆಗೂ ಗೌರವ ಇತ್ತು ಅಂತಂದ್ರಿ, ನಿನ್ನೆ ಇದ್ದಕ್ಕಿದ್ದಂತೆ ಏನಾಯ್ತು? ನಿನ್ನೆವರೆಗೂ ಗೌರವ ಇತ್ತು ಅಂತ ಹೇಳಿದ್ರೆ ನಿನ್ನೆ ನಾವು ಪದಚ್ಯುತಿಗೊಳಿಸಿದ್ವಿ. ಪದಚ್ಯುತಿ ಯಾಕೆ ಗೊಳಿಸಿದ್ವಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು 2 ವರ್ಷದಿಂದ ಪ್ರಾರಂಭ ಮಾಡಿದಂತ ವಿದ್ಯಾರ್ಥಿ ನಿಲಯದಲ್ಲಿ ಯಾಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳಿ ನಾವು ನೋಡ್ತಾ ಬಂದಾಗ ಈಗ 2 ತಿಂಗಳ ಹಿಂದೆ ನಮಗೆ ಈ ಸ್ವಾಮೀಜಿ ಅವರು ಇವ್ರು ಏನು ಮಕ್ಕಳನ್ನ ಸಿಕ್ಕತ್ರ ಹೊಡಿತಕ್ಕಂಥದ್ದು, ಅವ್ರನ್ನ ಬೆದರಿಸ್ತಕ್ಕಂಥದ್ದು, ಆಮೇಲೆ ಮತ್ತೆ ಮಸಾಜ್ ಅನ್ನ ಮಕ್ಕಳಿಂದಲೇ ಮಸಾಜ್ ಮಾಡಿಸ್ಕೊಳ್ತಾರೆ ಅಂತಕ್ಕಂಥ ವಿಚಾರ ಈಗ 2 ತಿಂಗಳಿಂದ ನಮಗೆ ಗೊತ್ತಾಯ್ತು. ಅಲ್ಲಿವರೆಗೂ ಅಲ್ಲಿಗೆ 2 ವರ್ಷದಲ್ಲಿ ನಿಮ್ಗೆ 2 ತಿಂಗಳಿಂದ ಗೊತ್ತಾಯ್ತು. ಅದಕ್ಕಿಂತ ಮುಂಚೆ ನಿಮ್ ಗಮನಕ್ಕೆ ಬಂದೇ ಇರ್ಲಿಲ್ಲ. ನೀವು ಮಠಕ್ಕೆ ಅಷ್ಟು ಅವಿನಾಭಾವ ಸಂಬಂಧ ಇದ್ಕೊಂಡು ನೀವು ಮಠಕ್ಕೆ ಕಂಡ್ಕೊಂಡಿದ್ರು ನಿಮ್ ಗಮನಕ್ಕೆ ಬಂದಿರ್ಲಿಲ್ಲ. ಖಂಡಿತ ನಮಗೆ ಅವರು ಸಂಜೆ ಮಕ್ಕಳನ್ನ ಕರೆದು ಮಸಾಜ್ ಮಾಡಿಸ್ಕೊಳ್ತಕ್ಕಂಥದ್ದು ನಮ್ ಗಮನಕ್ಕೆ ಖಂಡಿತ ಬಂದಿರ್ಲಿಲ್ಲ. ಈಗ 2 ತಿಂಗಳಿಂದ ಏನ್ ಗೊತ್ತಾದ ಮೇಲೆ ಅವರ ಆಚಾರ ವಿಚಾರಗಳನ್ನ ತಿದ್ದಬೇಕು ಅನ್ನೋಂತ ಕಾರಣದಿಂದ ನಾವು ಸ್ವಾಮೀಜಿಗಳಿಗೆ ಸ್ವಲ್ಪ ಆ ಒಂದು ಟ್ರಸ್ಟ್ ಮೀಟಿಂಗ್ ಒಳಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ವಿಷಯನ ಇಟ್ವಿ. ಯಾವತ್ತು ಸ್ವಾಮೀಜಿಗಳಿಗೆ ನಾನ್ ಮಾಡಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಇವ್ರು ತಿದ್ದೋದಿಕ್ ಪ್ರಾರಂಭ ಮಾಡ್ತಾರೆ ಅಂತ ಅವ್ರಿಗೆ ಅನಿಸ್ತು. ಆವಾಗ ಕೆಲವು ಭಕ್ತರಿಂದ ಇವತ್ತು ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿಯನ್ನ ಮಾಡಿ ಇವ್ರು ಇವತ್ತು ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ವಚನಾನಂದರುಗಳು ಶ್ರೀಗಳು ಈಗ ಅಲ್ಲೊಬ್ರು ಆಪ್ತರಿಗೆ ಅವರು ಕಂತೆ ಹಣ ಕೊಡ್ತಾರಲ್ಲ, ಅದು ಏನು ಕೊಟ್ಟಿದ್ದದು ಅಷ್ಟೊಂದು ದುಡ್ಡು? ಈ ಏನು ನಾವು ಇಂತ ಕೆಲವೊಂದು ಗಂಭೀರ ಆರೋಪಗಳ ಬಗ್ಗೆ ನೀವು ತಿದ್ಕೇಳ್ರಿ ಅಂತ ಹೇಳುವಂತ ಮೀಟಿಂಗ್ ಏನ್ ಕರೆದ್ವಲ್ಲ, ಆ ಮೀಟಿಂಗ್ ಅನ್ನ ದಿಕ್ಕು ತಪ್ಪಿಸ್ಬೇಕು ಅಂತ ಹೇಳಿ ಅವ್ರ ಆಪ್ತರಿಗೆ ಕಂತೆ ಹಣ ಕೊಟ್ಟು ಜನನ್ ಕರ್ಕೊಂಡ್ ಬನ್ನಿ, ಈ ಅವ್ರು ಮಾಡ್ತಕ್ಕಂಥ ಮೀಟಿಂಗ್ ಅನ್ನ ತಡೆಯೋದಿಕ್ಕೆ ಅಂತ ಹೇಳಿ ಕಂತೆ ಹಣಗಳನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ ನೀವು ಟ್ರಸ್ಟ್ ನ ಬೈಲಾವನ್ನ ಕಂಪ್ಲೀಟ್ ಉಲ್ಲಂಘನೆ ಮಾಡಿದೀರಾ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೂ ಉಲ್ಲಂಘನೆ ಮಾಡಿಲ್ಲ. ಹೇಗ್ ನಂಬೋದು ಚಂದ್ರಶೇಖರ್ ಅವರೇ? ಈಗ ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಇವತ್ತು ಜನಕ್ಕೆ ಮಠಗಳ ಮೇಲೆ ಇರುವಂತ ನಂಬಿಕೆ 100% ಖಂಡಿತ ಇಲ್ಲ, 50% ಓಟೋಗಿದೆ. ಯಾವಾಗ ಮುರುಘಾ ಮಠದಲ್ಲಿ ಅಂತ ದೊಡ್ಡ ಪೋಕ್ಸೋ ಪ್ರಕರಣ ಆಗ್ಯದ ಇನ್ನೂ ಕೇಸ್ ನಡೀತಾ ಇದೆಯೋ, ಮಠಗಳ ಮೇಲೆ ಫಸ್ಟ್ ಆಫ್ ಆಲ್ ಜನ ನಂಬಿಕೆ ಕಳ್ಕೊಂಡ್ ಬಿಟ್ಟಿದ್ದಾರೆ. ನೀವಂದ್ರೆ 2 ತಿಂಗಳಿಂದ ಗೊತ್ತಾಯ್ತು ಅವರು ಮಕ್ಕಳ ಹತ್ರ ಮಸಾಜ್ ಮಾಡಿಸ್ಕೊಳ್ತಾ ಇದ್ರು ಅಂತ. ಯಾಕೆ 2 ತಿಂಗಳಿಂದ ನೀವು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಇವತ್ತಿಗೂ ನೀವು ಯಾಕೆ ಕಂಪ್ಲೇಂಟ್ ಅನ್ನ ದಾಖಲಿಸಿಲ್ಲ? ನಿಮ್ಗದು ತಪ್ಪು ಅಂತ ಅನ್ಸಿದ್ಮೇಲೆ ನೀವ್ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಹೇಳಿ? ಇವತ್ತು ಯಾರನ್ನೇ ನಮಗ್ ವಿಷಯ ಗೊತ್ತಾದ್ಮೇಲೆ ನೀವು ಅಪರಾಧಿ ಅಂತ ಹೇಳಿ ನಾವು ಒಂದೇ ಸಾರಿ ಪರಿಗಣಿಸಕ್ ಬರೋದಿಲ್ಲ. ಕೆಲವರು ಆರೋಪಗಳನ್ನ ಅವ್ರ ತಂದೆ ತಾಯಿಗಳ ಪತ್ರ ಬರ್ದಾಗ ನಮಗ್ ಗೊತ್ತಾಯ್ತು ಸ್ವಾಮೀಜಿ ಇದು ನಿಜನ ಅಂತ ಕೇಳ್ಬೇಕು ಅಂತ ಹೇಳಿ ನಾವು ಟ್ರಸ್ಟ್ ಮೀಟಿಂಗ್ ಒಳಗೆ ಅವ್ರಿಗೆ ಆಚಾರ ವಿಚಾರ ಅನ್ನೋದನ್ನ ತಂದ್ವಿ. ಆದ್ರೆ ನನಗೆ ಇದನ್ನ ಎಲ್ಲದನ್ನು ಪ್ರಶ್ನೆ ಮಾಡ್ತಾರ ಅಂತ ಹೇಳಿ ಗುರುಗಳು ಈ ರೀತಿ ಇದನ್ನ ದಿಕ್ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಮೇಡಮ್. ಇಲ್ಲ ಅನ್ನೋದಾಗಿದ್ರೆ ನಾವು ಇದು ಸತ್ಯನ ಏನು ಅಂತ ಕೇಳ್ಕೊಂಡು ಈ ರೀತಿ ನೀವೇನಾದ್ರೂ ತಪ್ಪು ಮಾಡಿದಿರಿ ಅನ್ನೋದಾದ್ರೆ ನಾವು ಅವತ್ತೇ ಇಲ್ಲ ನೀವು ಪೀಠ ತ್ಯಜಿಸ್ಬೇಕಾಗ್ತದೆ, ಆ ಪಾಲಕರು ಬಂದು ಕಂಪ್ಲೇಂಟ್ ಕೊಟ್ರೆ ನಿಮ್ಮ ಮೇಲೆ ಗಂಭೀರವಾದಂತ ಪ್ರಕರಣ ದಾಖಲಾಗ್ತದೆ, ನೀವು ಪೀಠ ತ್ಯಜಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಹೇಳ್ತಿದ್ವಿ. ಆದ್ರೆ ಹೇಳೋದಕ್ಕೆ ಸ್ವಾಮೀಜಿ ಅವಕಾಶ ಕೊಡದ ರೀತಿನಲ್ಲಿ ಕೆಲವು ಭಕ್ತರನ್ನ ಕಟ್ಕೊಂಡು 11 ಕೋಟಿ ದುಡ್ಡು ಏನಾಯ್ತು ಚಂದ್ರಶೇಖರ್ ಅವರೇ? ಯಾವ್ದು ಮೇಡಮ್? ಈಗ ಕೋಟಿ ದುಡ್ಡು ನುಂಗಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ, 8-10 ಕೋಟಿ, ಆ ದುಡ್ಡು ಏನಾಯ್ತು? ಯಾರು ಕೋಟಿ ನುಂಗಿದ್ದಾರೆ ಮೇಡಮ್? ಸರ್ಕಾರದ 10 ಕೋಟಿ ಏನೋ ಬಂದಿತ್ತು, ಅದ್ರಲ್ಲಿ ಒಂದಷ್ಟು ನುಂಗಿದ್ರು ಅಂತ ಸ್ವಾಮೀಜಿ ನೆನ್ನೆ ಆರೋಪ ಮಾಡಿದ್ರು. ಸ್ವಾಮೀಜಿ ಆರೋಪ ಮಾಡೋದ್ರಲ್ಲಿ ಯಾವುದೇ ತರದ ಉರುಳಿಲ್ಲ ಮೇಡಮ್. ಹೆಂಗ್ ನಂಬೋದು? ನೀವ್ ಇಲ್ಲಿವರೆಗೂ ದಾಖಲೆನ ಹೊರಗಡೆ ತಂದೆ ಇಲ್ವಲ್ಲ ಚಂದ್ರಶೇಖರ್ ಅವರೇ?
10 ಕೋಟಿ ಎಲ್ಲ ಸ್ವಾಮೀಜಿಗೆ ಅದರ ಒಂದು ತಿಳುವಳಿಕೆ ಕೊರತೆ ಇದೆ, ಲೆಕ್ಕಪತ್ರದ ಬಗ್ಗೆ ಅವ್ರಿಗೂ ಸರಿಯಾದಂತ ಮಾಹಿತಿ ಇಲ್ಲ. 12,60,70 ಲಕ್ಷ ರೂಪಾಯಿ ಸರ್ಕಾರದಿಂದ ನಮ್ಮ ಪಂಚಮಸಾಲಿ ಜಗದ್ಗುರು ಪೀಠಕ್ಕೆ ಬಂದಿರತಕ್ಕಂಥದ್ದು. 12,70 ಲಕ್ಷ ರೂಪಾಯಿ ಸರ್ಕಾರ ಕೊಟ್ಟ ಮೇಲೆ ನಾವು ಅಭಿವೃದ್ಧಿ ಮಾಡಿ 12,70 ಲಕ್ಷದ್ದು ಸರ್ಕಾರಕ್ಕೆ ನಾವು ಲೆಕ್ಕಪತ್ರವನ್ನು ಕೊಟ್ಟಿದ್ದೀವಿ. 2008ನೇ ಇಸ್ವಿಯಿಂದ 2026 ಮಾರ್ಚ್ 31 ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಇದೆ. ಅಲ್ಲ, ನೀವು ಸ್ವಾಮೀಜಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡ್ಕೊಳ್ತಿದ್ರು ಅಂತ ಹೇಳ್ತಾ ಇದೀರಿ. ಯಾವಾಗ ಮಾಡ್ಕೊಳ್ತಿದ್ರು, ಯಾವಾಗ ಹೋಗ್ತಾ ಇದ್ರು, ಅದ್ ನಿಮ್ಗೆ ಯಾವಾಗ ಗೊತ್ತಾಯ್ತು? ಮೇಡಮ್ ಸಾಕಷ್ಟು ಅದನ್ನ ನಾನ್ ಹೇಳೋದಲ್ಲ, ಎಲ್ಲಾ ಚಂದ್ರಶೇಖರ್ ಅವರೇ, ಒಂದ್ ನಿಮಿಷ, ಅದನ್ನ ಯಾವಾಗ ಗೊತ್ತಾಯ್ತು ನಿಮ್ಗೆ? ಮೇಡಮ್ ಅವ್ರು ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ಬಹಳ ದಿನದಿಂದನೇ ಗೊತ್ತಾಗಿತ್ತು. ಮತ್ ಯಾಕ್ರಿ ನೀವು ಅದನ್ನೆಲ್ಲ ಖಂಡಿಸ್ಲಿಲ್ಲ? ಇವತ್ತು ಟ್ರಸ್ಟ್ ಮೀಟಿಂಗ್ ಒಳಗೆ ಸುಮಾರು 5-6 ವರ್ಷದಿಂದ ಖಂಡಿಸ್ಕೊಂತ ಬಂದಿದೀವಿ. 5-6 ವರ್ಷದ ಹಿಂದೆನೆ ಮತ್ತೆ ಅವ್ರನ್ನ ಹೊರಗಾಕ್ಬೋದಿತ್ತಲ್ಲ. ನೀವ್ ಯಾಕೆ ಇಟ್ಕೊಂಡು ಅವ್ರಿಗೆ ಪೋಷಣೆ ಮಾಡಿ ನೀರ್ ಹಾಕಿ ಅವ್ರನ್ನ ಬೆಳೆಸಿದ್ರಿ? ಯಾಕೆ ಮತ್ತೆ ಅವ್ರು ಮಾಡ್ತಿರೋದ್ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ? ಮೇಡಮ್ ಮನಿ ಒಳಗ ಒಬ್ಬ ಮಗ ಏನೋ ಸ್ವಲ್ಪ ಸುಮಾರು ಇದಾನೆ, ತಪ್ಪು ಮಾಡ್ತಾನೆ, ದಟ್ ಇಸ್ ರಾಂಗ್. ನೋ 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 ಚಂದ್ರಶೇಖರ್ ಅವರೇ, ಮನೆ ಒಳಗ್ ಮಗ ಇರೋದ್ ಬೇರೆ, ಸಮಾಜದ ಸ್ವಾಮೀಜಿ ಬೇರೆ. ಡೋಂಟ್ ಕಂಪೇರ್. ನಾನ್ ಮಾತಾಡ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಮನೆಯ ಮಗ ಬೇರೆ, ಒಬ್ಬ ಸಮಾಜವನ್ನ ನಡೆಸ್ಕೊಳ್ತಾ ತಂದೆ ಸ್ಥಾನದಲ್ಲಿರೋ ಒಬ್ಬ ಸ್ವಾಮೀಜಿ ಬೇರೆ. ಯು ಕೆ ನಾಟ್ ಕಂಪೇರ್. ನೀವು ಕಂಪೇರ್ ಮಾಡಕ್ ಆಗೋದಿಲ್ಲ. ಅಲ್ಲಿಗೆ 5-6 ವರ್ಷಗಳಿಂದ ಸ್ವಾಮೀಜಿ ಅವರ ತಪ್ಪಿಗೆ ನೀವು ನೀರೆರೆದು ಹಾಲೆರೆದು ಪೋಷಣೆ ಮಾಡ್ಕೊಂಡು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅರ್ಥ. ಅಲ್ಲಿಗೆ ನೀವು ಒಪ್ಕೊಳ್ಳಿ ಬಿಡಿ, ಇದು ಸತ್ಯ. ಇದು ಅಲ್ಲ ಸತ್ಯ, ನಾನು ಒಪ್ಕೊಳ್ತೀನಿ ಮೇಡಮ್. ಇವತ್ತು ಭಕ್ತರಿಗೆ ಸ್ವಾಮೀಜಿ ಆದಂತವ್ರು ತಂದೆನೂ ಅಂತಾರೆ, ಸ್ವಾಮೀಜಿ ಆದಂತವ್ರು ಇಡೀ ಸಮಾಜದ ಮಗನ ಅನ್ನುವಂತ. ಯಾರು ಚಂದ್ರಶೇಖರ್ ಅವರು? ಇಡೀ ಸಮಾಜಕ್ಕೆ ಮೋಸ ಆಗ್ತಿದೆ, ಇಡೀ ಸಮುದಾಯಕ್ಕೆ ಮೋಸ ಆಗ್ತಿದೆ, ಅವ್ರ ನಡೆ ನುಡಿ ಸರಿ ಇಲ್ಲ ಅಂತ ನಿಮ್ಗೆ ಅನ್ಸದ್ಮೇಲೆ ನೀವ್ ಯಾರದನ್ನ ಮುಚ್ಚಾಕೊಳ್ಳೋದಕ್ಕೆ? ಸರ್, ನಾವು ಮುಚ್ಚಾಕಿಲ್ಲ ಮೇಡಮ್. 5 ವರ್ಷದಿಂದ ಅನೇಕ ಟ್ರಸ್ಟ್ ಮೀಟಿಂಗ್ ಒಳಗ ಅವರ ನಡೆ ನುಡಿಗಳನ್ನ ತಿದ್ಕೊಳ್ಬೇಕು ಅಂತೇಳಿ ಅನೇಕ ರೆಸಲ್ಯೂಷನ್ ಇದು ನೀವು ನಿಮ್ ಸಮುದಾಯಕ್ಕೂ ಮಾಡಿದ ಮೋಸ ಅಲ್ವಾ ಹೇಳಿ? ಅನೇಕ ಟ್ರಸ್ಟ್ ಮೀಟಿಂಗ್ ಒಳಗೆ ನಿಮ್ಮ ನಡೆ ನುಡಿಗಳನ್ನ ನೀವು ತಿದ್ಕೊಳ್ಬೇಕು ಅಂತ ಹೇಳಿ ರೆಸಲ್ಯೂಷನ್ ಮಾಡಿದೀವಿ ಮೇಡಮ್. ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ.